ಸ್ನೇಹಿತರೆ, ಈಗ ಯುಗಾದಿ ಪಾಡ್ಯದ ದಿವಸ ಯಾವ ರೀತಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ಏನೇನು ಕ್ರಮಗಳನ್ನು ಅನುಸರಿಸಬೇಕು ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗಾಗಲೇ ಯುಗಾದಿ ಪಾಡ್ಯದ ಪೂಜಾ ಸಮಯ ತಿಳಿಸ್ಕೊಟ್ಟೇನಿ, ಮತ್ತು ಯಾವ ದಿನ ಅದ ಯಾವ ಸಮಯದಲ್ಲಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡ್ಬೋದು. ಇನ್ನು ಯುಗಾದಿ ಪಾಡ್ಯದ ದಿವಸ ಬೆಳಗ್ಗೆ ಬೇಗನೆ ಏಳಬೇಕು. ಎದ್ದು ಮನೆಯನ್ನೆಲ್ಲ ಸ್ವಚ್ಛವಾಗಿ ಕಸವನ್ನು ತೆಗೆದು ಸಾರಿಸೋದು ಅಂದರೆ ಏನು, ನೆಲವನ್ನು ಒರೆಸ್ಕೊಳ್ಳೋದು. ನಂತರ ಅಂಗಳ ಕಸವನ್ನು ಒಡಗಿ ಬಾಗಿಲಿಗೆ ನೀರನ್ನು ಹಾಕಿ ಹೊಚ್ಚಲನ್ನು ತೊಳೆದು ಇಟ್ಕೊಳ್ಬೇಕು. ನಂತರ ಮಂಗಳ ಸ್ನಾನವನ್ನು ಮಾಡಿಕೊಂಡು, ಈಗಾಗಲೇ ಸ್ನಾನದ ವಿಧಿವಿಧಾನವನ್ನು ತಿಳಿಸ್ಕೊಟ್ಟೀನಿ. ಸ್ನಾನವನ್ನು ಮನೆ ಮಂದಿ ಎಲ್ಲ ಸ್ನಾನವನ್ನು ಮಾಡಿಕೊಂಡು ತಳಿರು ತೋರಣ ಕಟ್ಟಿ ಬಾಗಿಲಿಗೆ ರಂಗವಲ್ಲಿಯನ್ನು ಹಾಕಬೇಕು. ಶಂಖ ಚಕ್ರ ಪದ್ಮ ಎಲ್ಲವನ್ನ ಅಂಗಳದಲ್ಲಿ ಹಾಕ್ಕೊಂಡು, ಅಂಗಳದಲ್ಲಿ ಚಿತ್ತಾರದ ರಂಗೋಲಿ ಅಂತ ಹೇಳ್ತೀವಿ, ಬಣ್ಣ ಬಣ್ಣದ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗವಲ್ಲಿಯನ್ನು ಹಾಕಿ, ನಂತರ ದೇವರ ಮನೆಗೆ ಬಂದು ದೇವರ ಮನೆಯನ್ನು ಸ್ನಾನ ಮಾಡಿಯೇ ಬಂದು ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು. ದೇವರ ಮನೆಯನ್ನು ಒರೆಸಿ ದೇವರ ಕಟ್ಟೆಯನ್ನೆಲ್ಲ ಒರೆಸ್ಕೊಂಡು, ನಂತರ ದೇವರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ದೇವರ ಮುಂದೆ ರಂಗವಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನ ಸ್ವಸ್ತಿಕ ಈ ರೀತಿಯಾಗಿ ದೇವರ ಮುಂದೆ ರಂಗವಲ್ಲಿಯನ್ನು ಬಿಡಿಸ್ಕೊಳ್ಬೇಕು. ದೇವರ ಪೂಜೆಗೆ ಮುಖ್ಯವಾಗಿ ಈ ಒಂದು ಯುಗಾದಿ ಪಾಡ್ಯ ದಿವಸ ಕುಲದೇವರ ಪೂಜೆ ಇರ್ತದೆ, ನಂತರ ಇಷ್ಟ ದೇವರು ಇರ್ತದೆ. ಈ ರೀತಿಯಾಗಿ ನೀವು ಏನಾದರೂ ವ್ರತ ಆಚರಣೆ ಮಾಡ್ತಿದ್ರೆ ಅದನ್ನು ಇಟ್ಕೊಳ್ಬೇಕು. ರಾಮದೇವರ ಒಂದು ಏನು ನವರಾತ್ರಿ ಶುರು ಆಗ್ತದೆ, ರಾಮನ ಆರಾಧನೆಯನ್ನು ಮಾಡ್ತೀನಿ ಅನ್ನೋದಾದರೆ ರಾಮದೇವರ ಆರಾಧನೆಗೂ ಕೂಡ ಅದನ್ನು ಎಲ್ಲ ಜೋಡಿಸಿ ಇಟ್ಕೊಳ್ಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ರಾಮನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ರಾಮನವರಾತ್ರಿ ಆಚರಣೆ ಕೂಡ ನಾನು ತಿಳಿಸ್ಕೊಡ್ತೀನಂತ. ಈಗ ನಿಮ್ಮ ಕುಲದೇವರು ಏನಿರ್ತದಲ್ಲ ಆ ಕುಲದೇವರಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಗ್ರಹಗಳನ್ನ ಫೋಟೋಗಳನ್ನ ಸ್ವಚ್ಛ ಒರೆಸಿ ಇಟ್ಕೊಳ್ಬೇಕು. ಪೂಜೆಗೆ ಬೇಕಾಗಿರೋದು ಬೇವಿನ ಹೂವು, ಎಲ್ಲವೂ ಥರದ ಹೂಗಳನ್ನು ಇಟ್ಕೊಳ್ಬೇಕು. ತುಳಸಿ ಪತ್ರೆ ಏನೇನು ಬೇಕು ಪೂಜೆಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಕಲಶವನ್ನು ತುಂಬಿ ದೇವರ ಪೂಜೆಗೆ ಇಟ್ಕೊಳ್ಬೇಕು. ಅಂದರೆ ಪೂಜೆಗೆ ಬೇರೆ ಕಲಶ ಇರ್ತದೆ, ನೀವು ಕುಲದೇವರ ಕಲಶ ಇಟ್ಕೊಳ್ಳೋದಾದರೆ ಅಥವಾ ದುರ್ಗಾ ಕಲಶ ಇಡೋದಾದರೆ ಆ ಕಲಶ ಬೇರೆ ಇರ್ತದೆ. ನೆನ್ಪಿಟ್ಕೊಳ್ರಿ, ಪೂಜೆಗೆ ಅಂದರೆ ಅಭಿಷೇಕಕ್ಕೆ ಏನಿರ್ತವಲ್ಲ ಅದಕ್ಕೂ ಕಲಶ ಅಂತಲೇ ಹೇಳ್ತೀವಿ. ಒಂದು ತಂಬಿಗೆ ಒಳಗೆ ನೀರು ತುಂಬಿಟ್ಕೊಂಡು ಅದರಿಂದ ದೇವರಿಗೆ ಅಭಿಷೇಕ ಮಾಡ್ತೇವಲ್ಲ ಅದು ಕಲಶನೇ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಮಗೆ ಪೂಜೆಗೆ ಬಳಕೆಗೆ ನೀರನ್ನು ಇಟ್ಕೊಳ್ಳುವಂಥ ಕಲಶ. ಇನ್ನು ದೇವತಾ ಸ್ಥಾಪನೆಗೆ ಕಲಶ ಬೇರೆ ಇರ್ತದೆ. ಈ ರೀತಿ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಕುಲದೇವರ ಕಲಶ ಇಟ್ಕೊಳ್ಳೋದಿದ್ರೆ, ದುರ್ಗಾ ಕಲಶ ಇಟ್ಕೊಳ್ಳೋದಿದ್ರೆ, ಇನ್ನೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ದುರ್ಗಾ ಕಲಶ ಇಡೋದಿದ್ರೆ ನಿಮ್ಮ ಕುಲದೇವರ ಕಲಶ ಎರಡು ಒಂದೇ ಇದರಲ್ಲಿ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಕಲಶ ಇಟ್ಟ ಮೇಲೆ ಅದರ ಮೇಲೆ ಒಂದು 4-5 ದೇವರನ್ನ ಆಹ್ವಾನ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಕಲಶವನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಬೇಕು. ಕುಲದೇವರ ಕಲಶ ಬೇರೆ ಇಟ್ಕೊಳ್ಬೇಕು. ಮತ್ತು ಲಕ್ಷ್ಮೀ ಪೂಜೆ ಮಾಡೋದಿದ್ರೆ ಲಕ್ಷ್ಮೀ ಕಲಶನೇ ಬೇರೆ ಇಟ್ಕೊಳ್ಬೇಕು. ಒಂದೇ ಕಲಶದಲ್ಲಿ 4-5 ದೇವರನ್ನ ಆಹ್ವಾನ ಮಾಡಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ನಿಮ್ಮ ಪೂಜೆಗೆ ಏನು ಕಲಶ, ಕುಲದೇವರ ಬಗ್ಗೆ ಏನೇನು ಸಾಮಗ್ರಿಗಳಿರ್ತದೋ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು. ಈಗಾಗಲೇ ನಾನು ದುರ್ಗಾ ಪೂಜೆಗೆ ಏನು ಸಂಕಲ್ಪ ಹೇಳ್ಕೊಟ್ಟೇನಿ, ದುರ್ಗಾ ಕಲಶವನ್ನು ಯಾವ ರೀತಿ ಕೂಡಿಸ್ಬೇಕು ಅಂತ. ಮೊದಲು ಕುಲದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ದುರ್ಗಾ ಕಲಶವನ್ನು ಕೂಡಿಸ್ಬೇಕು. ಈ ರೀತಿಯಾಗಿ ಮೊದಲು ದೇವರ ಏನು ನಿಮ್ಮ ಕುಲದೇವರು ಇರ್ತಾರಲ್ಲ, ಇಷ್ಟ ದೇವರು ಕುಲದೇವರು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಏನು ದೇವರನ್ನ ಇಟ್ಕೊಂಡಿರಿ ಅವ್ರನ್ನೆಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು. ದೇವರ ಮಂಟಪವನ್ನು ಸ್ವಚ್ಛ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಈಗ ದೇವರ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು. ಯುಗಾದಿ ಪೂಜೆಯ ಸಂಕಲ್ಪ ನಮಗೆ ಬಹಳನೇ ಮುಖ್ಯವಾದದ್ದು. ಈ ದಿನ ನೀವು ಏನಾದರೂ ಸರಿಯಾಗಿ ಸಂಕಲ್ಪ ಮಾಡಲಿಲ್ಲ ಅಂದರೆ ವರ್ಷ ಪೂರ್ತಿ ನಿಮಗೆ ನಾನಾ ಥರದ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಏನು ನೀವು ವರ್ಷದ ಪ್ರಥಮ ದಿನ ಅಂತ ಹೇಳ್ತೀವಿ ಯುಗಾದಿ, ಈ ದಿವಸ ಸರಿಯಾಗಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ನೋಡ್ರಿ. ವರ್ಷ ಪೂರ್ತಿ ನಿಮಗೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಂತೋಷ ಎಲ್ಲವೂ ಇರ್ತದೆ. ಮೊದಲು ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು, ದೇವತಾ ಪೂಜೆಗೆ ನೀರಿಟ್ಕೊಳ್ಬೇಕು. ಎಲ್ಲ ಇಟ್ಕೊಂಡು ಆಸನ ಹಾಕ್ಕೊಂಡು ಹೂವು ಪತ್ರಿ ಕರಕಿ ಗೆಜ್ಜೆ ವಸ್ತ್ರ ಎಲ್ಲ ಜೋಡಿಸಿ ಇಟ್ಕೊಳ್ಬೇಕು. ಏನೇನು ಪೂಜೆಗೆ ಸಾಮಗ್ರಿ ಬೇಕೋ ಗಂಧ ಅರಿಶಿನ ಅಕ್ಷತೆ ಎಲ್ಲವನ್ನ ಜೋಡಿಸಿ ಇಟ್ಕೊಂಡು ಈಗ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು. ಕೈಯಲ್ಲಿ ಅಕ್ಷತೆ ನಾಣ್ಯ ಇಟ್ಕೊಳ್ಬೇಕು, ಒಂದು ಅಡಿಕೆ ಬೆಟ್ಟ ಒಂದು ಹೂವನ್ನು ಇಟ್ಕೊಳ್ಬೇಕು. ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಬಹಳ ಮಂದಿ ಕೇಳ್ತೀರಿ ಸಂಕಲ್ಪ ಮಂತ್ರ ಬರೆದು ಹಾಕ್ರಿ ಅಂಥೇಳಿ.
ನಾನು ಸಂಕಲ್ಪ ಮಂತ್ರ ಬರೆದು ಹಾಕೋದಿಲ್ಲ. ನಾನು ಹೇಳಿದ್ದು ಕೇಳಿ ಮಾಡ್ತೀನಿ ಅನ್ನೋದಿದ್ರೆ ಮಾಡ್ಬೋದು, ಇಲ್ದಿದ್ರೆ ಬಿಡ್ಬೋದು. ಯಾಕಂದರೆ ನಾ ಸಂಕಲ್ಪವನ್ನು ಬ್ರಾಹ್ಮಣರ ಕೈಯಿಂದ ಕೇಳಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಡ್ತೀನಿ. ಇನ್ನೂ ನಿಮ್ಮ ಇಷ್ಟ. ನೀವು ಸಂಕಲ್ಪ ಹೇಳಲಿಕ್ಕೆ ಹೋಗ್ಬೇಡ್ರಿ, ಕೇಳಿದರೆ ಸಾಕು. ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಶುಭತಿತೋ ಅಸ್ಮಿನ್ ಪ್ರಾಪ್ತ ನೂತನ ಕ್ರೋಧಿ ಅಬ್ದಾಂತ ನಿತ್ಯ ಮಂಗಲವಾಪ್ತಿ ದ್ವಾರ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ಪ್ರೇರಯಾಂ ಶ್ರೀ ಕುಲದೇವತಾ ಪ್ರೀತ್ಯರ್ಥಂ. ನಿಮ್ಮ ಮನೆಯಲ್ಲಿ ಧ್ವಜಾರೋಹಣ ಇದ್ದರೆ, ಯಾರ ಮನೆಯಲ್ಲಿ ಇಂದ್ರಧ್ವಜ ಅಂತ ಗುಡಿ ಪಾಡ್ವಾ ದಿವಸ ಒಂದು ಧ್ವಜವನ್ನು ಏರಿಸ್ತಾರೆ ಮನೆಯ ಮೇಲೆ, ಅದು ಯಾರ ಮನೆಯಲ್ಲಿ ಪದ್ಧತಿ ಇರ್ತದೆ ಈ ಸಂಕಲ್ಪದಲ್ಲಿ ಅದನ್ನು ಹೇಳ್ಕೋಬೇಕಾಗ್ತದೆ. ವಿಷ್ಣು ಪ್ರೀತ್ಯರ್ಥಂ ಧ್ವಜಾರೋಹಣ ಪೂರ್ವಕಂ ಇಂದ್ರಧ್ವಜಾಂತರ್ಗತ ಶ್ರೀ ಕುಲದೇವತಾ ಪೂಜನಂಚ ಕರಿಷ್ಯೆ ತಥಾ ನಿಂಬಪತ್ರ ಭಕ್ಷಣಂಚ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅದೋ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ. ಮೊದಲು ಗಣಪತಿ ಪೂಜೆ, ಗಣಪತಿ ಸ್ಮರಣೆಯನ್ನು ಮಾಡ್ಕೊಂಡ ನಂತರ ಪೂಜೆಯನ್ನು ಮಾಡ್ಕೊಳ್ಬೇಕು. ಇನ್ನು ಯಾರ ಮನೆಯಲ್ಲಿ ಧ್ವಜ ಇರಿಸೋ ಪದ್ಧತಿ ಇದೆ ಅವರು ಧ್ವಜವನ್ನು ಇಟ್ಕೊಳ್ಬೇಕು. ಇಂದ್ರಧ್ವಜಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ನಮಃ ಇತಿ ಷೋಡಶೋಪಚಾರೈ ಸಂಪೂಜ್ಯ ಪ್ರಾರ್ಥಯೇತ ಅಂತ ಹೇಳಿದ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ಏರಿಸಬೇಕು. ಧೂಪ ದೀಪ ಮಾಡಿ ನಂತರ ಅದಕ್ಕೊಂದು ಸ್ವಲ್ಪ ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೇಕು. ನಂತರ ಕೈ ಮುಗಿದು ಹೇಳಬೇಕು, ಇಂದ್ರಧ್ವಜ ನಮಸ್ತೆಸ್ತು ಸರ್ವಾವಿಷ್ಟ ಫಲಪ್ರದ ಪ್ರಾಪ್ತೆ ಅಸ್ಮಿನ್ ವತ್ಸರೆ ನಿತ್ಯಂ ಮದ್ಗ್ರಹೇ ಮಂಗಲಂ ಕುರು ಅಂಥೇಳಿ. ಅಂದ್ರೆ ಇಂದ್ರಧ್ವಜನ ಅಂತರ್ಗತನಾದ ಶ್ರೀ ಲಕ್ಷ್ಮೀನಾರಾಯಣನೇ ಎಲ್ಲರಿಗೂ ಸರ್ವ ಅವಿಷ್ಟಗಳನ್ನ ಕೊಡುತ್ತಾ ಇರುವೆ. ಮುಂದೆ ಬರಲು ವರ್ಷದಲ್ಲಿ ನನ್ನ ಮನೆಯಲ್ಲಿ ನಿತ್ಯವೂ ಮಂಗಳನ್ನುಂಟು ಮಾಡುವಂತೆ ಅನುಗ್ರಹಿಸುವಂತ ಬೇಡ್ಕೊಳ್ಬೇಕು. ಆ ಧ್ವಜಕ್ಕೆ ನಮಸ್ಕಾರ ಮಾಡಿ. ಯಾರ ಮನೆಯಲ್ಲಿ ಧ್ವಜ ಇರಿಸೋ ಪದ್ಧತಿ ಇರ್ತದೋ ಅವರು ಮಾಡಬೇಕು. ಆ ಧ್ವಜಕ್ಕೆ ಒಂದು ಗಿಂಡಿಯನ್ನು ಹಾಕ್ತಾರೆ. ಅದಕ್ಕೆ ಮೇಲೆ ಬೇವು ಮಾವಿನಿಂದ ಆ ಧ್ವಜವನ್ನು ಆ ಮನೆ ಮೇಲೆ ಏರಿಸೋದ್ರಿಂದ ಎಲ್ಲ ಆ ಮನೆಗೆ ಮಂಗಳವನ್ನು ಉಂಟು ಮಾಡ್ತದೆ ಅಂಥೇಳಿ. ನಂತರ ಕುಲದೇವರಿಗೆ ಪ್ರಾರ್ಥನೆಯನ್ನು, ನಿಮ್ಮ ಕುಲದೇವರು ಯಾರು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಕುಲದೇವರ ಆಹ್ವಾನ ಮಾಡ್ಕೊಳ್ಬೇಕು. ಆಸನಾರ್ಥಿ ಅಕ್ಷಾಂ ಸಮರ್ಪಯಾಮಿ, ಆಹ್ವಾನಾರ್ಥಿ ಅಕ್ಷಾಂ ಸಮರ್ಪಯಾಮಿ, ಆಸನಾರ್ಥಿ ಅಕ್ಷಾಂ ಸಮರ್ಪಯಾಮಿ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ಯೋರ್ಗಂ ಸಮರ್ಪಯಾಮಿ, ಮುಖ್ಯ ಆಚಮನೀಯಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಪಂಚಾಮೃತ ಅಭಿಷೇಕವನ್ನು ಈ ದೊಡ್ಡ ದೊಡ್ಡ ಹಬ್ಬದ ದಿವಸ ಕುಲದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ಈ ದಿನ ಎಲ್ಲ ರೀತಿಯಿಂದ ಪಂಚಾಮೃತ ಅಭಿಷೇಕ ಈಗಾಗಲೇ ನಾನು ಬಹಳಷ್ಟು ಸಲ ತೋರಿಸ್ಕೊಟ್ಬಿಟ್ಟೇನಿ. ಕುಲದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಗೆಜ್ಜೆ ವಸ್ತ್ರ, ನೀವು ನಿತ್ಯ ಕುಲದೇವರಿಗೆ ನೀವು ಗೆಜ್ಜೆ ವಸ್ತ್ರ ಏರಿಸಲಿಲ್ಲ ಅಂದರೂ ದೊಡ್ಡ ದೊಡ್ಡ ಹಬ್ಬದ ದಿವಸ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಕುಲದೇವರಿಗೆ, ಇಷ್ಟ ದೇವರಿಗೆ, ನಿಮ್ಗೆ ಯಾರು ಇಷ್ಟಪಟ್ಟು ಪೂಜೆಯನ್ನು ಮಾಡ್ತಿರ್ತೀರೋ, ಲಕ್ಷ್ಮೀ ದೇವಿಗೆ, ಈ ರೀತಿಯಾಗಿ ಕುಲದೇವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಅಷ್ಟಗಂಧವನ್ನು ಪೂಜೆಗೆ ಇಟ್ಕೊಳ್ಬೇಕು. ಅಷ್ಟಗಂಧವನ್ನು ಏರಿಸಬೇಕು. ಹರಿದ್ರಾಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ನಾನಾ ಪರಿಮಳ ದ್ರವ್ಯಾಣಿಂ ಸಮರ್ಪಯಾಮಿ, ನಾನಾ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ ಅಂಥೇಳಿ ಅರಿಶಿನ ಕುಂಕುಮ ಹೂ ಎಲ್ಲ ಥರದ ಹೂಗಳನ್ನ ಇರಿಸಬೇಕು. ನಿಮ್ಮ ಕುಲದೇವರಿಗೆ ನೀವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟು ನಿಮ್ಮ ಮನೆ ಎತ್ತರಕ್ಕೆ ಏರ್ತದೆ ಅಂಥೇಳಿ. ಈ ಕುಲದೇವರ ಆರಾಧನೆ ಆದಮೇಲೆ ನೀವು 10 ದೇವರ ಆರಾಧನೆಯನ್ನು ಮಾಡಿರಿ. ಕುಲದೇವರ ಪೂಜೆ ಪುನಸ್ಕಾರ ಆರತಿ ಎಲ್ಲ ಆದಮೇಲೆ ನೀವು ಏನೇ ವ್ರತಗಳನ್ನ ಮಾಡಿದರೂ ಅದು ನಿಮ್ಮ ಕೈ ಹಿಡಿತದೆ. ಆದರೆ ಮೊದಲು ನಮ್ಮ ಕುಲವನ್ನು ಉದ್ಧರಿಸ್ಲಿಕ್ಕೆ ಬಂದಿರುವಂಥ ಕುಲದೇವರ ಆರಾಧನೆಯನ್ನು ಮೊದಲು ಮಾಡಬೇಕು. ಆ ದಿನ ಕುಲದೇವರಿಗೆ ಉಡಿ ತುಂಬೋದು, ಕುಲದೇವರಿಗೆ ಹೋಗಿ ಬರ್ಬೋದು, ಕುಲದೇವರಿಗೆ ನೈವೇದ್ಯವನ್ನು ಮಾಡಿಸ್ಬೋದು. ವಿಶೇಷವಾಗಿ ಏನು ಬೇಕಾದರೂ ಆ ದಿನ ಕುಲದೇವರಿಗೆ ವಿಶೇಷವಾಗಿ ಅಡುಗೆ ನೈವೇದ್ಯ ಮನೆಯಲ್ಲಿ ಮಾಡಿ ದೊಡ್ಡ ದೊಡ್ಡ ಹಬ್ಬದ ದಿವಸ ನಮ್ಮ ಕುಲದೇವರಿಗೆ ನೈವೇದ್ಯವನ್ನು ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ. ಈ ರೀತಿಯಾಗಿ ಸರಳವಾಗಿ ಕುಲದೇವರ ಪೂಜೆಯನ್ನು ಮಾಡಬೇಕು. ಕುಲದೇವರ ಪೂಜೆ ಎಲ್ಲ ಆದಮೇಲೆ ಕುಲದೇವರಿಗೆ ನಿಮ್ಮ ಕುಲದೇವರ ಅಷ್ಟೋತ್ತರ ಅಂತೂ ನಿಮ್ಗೆ ಗೊತ್ತೇ ಇದ್ದೇ ಇರ್ತದೆ. ಕುಲದೇವರ ಅಷ್ಟೋತ್ತರವನ್ನು ಹೇಳ್ತಾ ಹೂ ತುಳಸಿ, ಈಶ್ವರ ಆಗಿದ್ದರೆ ನೀವು ಬಿಲ್ಪತ್ರೆಯನ್ನು ಏರಿಸ್ಬೋದು. ವಿಷ್ಣು ದೇವರ ಆರಾಧಕರಾಗಿದ್ದರೆ ತುಳಸಿಯನ್ನು ಏರಿಸ್ಬೋದು. ದೇವಿ ಆರಾಧಕರಾಗಿದ್ದರೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಕುಲದೇವರ ಆರಾಧನೆಯನ್ನೆಲ್ಲ ಮುಗಿಸಿದ ಮೇಲೆ ವಿಶೇಷವಾಗಿ ಆ ದಿನ ದೇವರಿಗೆ ಬೇವು ಬೆಲ್ಲ ನೈವೇದ್ಯ ಇರ್ತದೆ. ಆ ಬೇವು ಬೆಲ್ಲ ನೈವೇದ್ಯ ಯಾವ ರೀತಿ, ಅದಕ್ಕೆ ಒಂದು ವಿಧಾನ ಅದ. ಆ ವಿಧಾನದಲ್ಲಿ ಅದರ ಒಂದು ಪ್ರಮಾಣದ, ಆ ಪ್ರಮಾಣದಲ್ಲಿಯೇ ನಾವು
ಆ ಬೇವು ಬೆಲ್ಲ ನೈವೇದ್ಯವನ್ನು ಮಾಡಬೇಕಾಗ್ತದೆ. ಅದನ್ನು ತೋರಿಸ್ಕೊಡ್ತೇನೆ ಅಂತ ವಿಡಿಯೋ, ಅದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ ಅಂತ. ಆ ಬೇವು ಬೆಲ್ಲ ನೈವೇದ್ಯ ಆದಮೇಲೆ ನಂತರ ನೀವು ಅಡಿಗೆ ಊಟ ನೈವೇದ್ಯವನ್ನು ಮಾಡಬೇಕು. ಮೊದಲು ಯುಗಾದಿ ದಿವಸ ದೇವರಿಗೆ, ಕುಲದೇವರಿಗೆ ಬೇವು ಬೆಲ್ಲ ನೈವೇದ್ಯ ಇರ್ತದೆ. ಆ ನೈವೇದ್ಯ ಮುಗಿದ ಮೇಲೆ ಅಡುಗೆ ನೈವೇದ್ಯ ಆರತಿ ಮಾಡಬೇಕು. ಅಡುಗೆ ಊಟ ಏನು ಮಾಡಬೇಕು, ಹೆಚ್ಚಾಗಿ ಬಹಳ ಮನೆಯಲ್ಲಿ ಹೂರ್ಣದ ಆರತಿ, ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಹೂರ್ಣದ ಆರತಿ ದೇವರಿಗೆ ಇರ್ತದೆ. ನೀವು ಹೋಳಿಗೆ ಮಾಡ್ಬೋದು, ಕರಿಗಡಬು ಮಾಡ್ಬೋದು. ಬನಶಂಕರಿ ಒಕ್ಕಲ್ದವರಾದರೆ ಕರಿಗಡಬು ಆಕೆಗೆ ಬಹಳನೇ ಇಷ್ಟ ಅಂತ ಹೇಳ್ತೇವೆ. ಇನ್ನು ಶಿವನ ಒಕ್ಕಲ್ದವರಾಗಿದ್ದರೆ ನೀವು ಹೋಳಿಗೆಯನ್ನು ಮಾಡಬೇಕು. ಲಕ್ಷ್ಮಿಗೂ ಕೂಡ ಹೋಳಿಗೆ ಅಂದರೆ ಬಹಳನೇ ಪ್ರೀತಿಯಂತೆ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಏನಿರ್ತದೋ ಆ ರೀತಿ ಆ ದಿನ ಅಡುಗೆಯನ್ನು ಮಾಡಿ ಕುಲದೇವರಿಗೆ ನೈವೇದ್ಯ, ಇಷ್ಟ ದೇವರಿಗೆ ನೈವೇದ್ಯ. ನೀವು ದುರ್ಗಾ ಆರಾಧನೆಯನ್ನು ಮಾಡ್ತಾ ಇದ್ದರೆ ದುರ್ಗಾಗೂ ಕೂಡ ಆ ದಿನ ನೈವೇದ್ಯವನ್ನು ಮಾಡಬಹುದು. ಇನ್ನು 9 ದಿವಸ ರಾಮದೇವರಿಗೆ ನವರಾತ್ರಿ ಶುರುವಾಗ್ತದೆ. ಪಾಡ್ಯದಿಂದ ನವರಾತ್ರಿ 9 ದಿವಸ ನವಮಿವರೆಗೆ ನವರಾತ್ರಿ, ಶ್ರೀರಾಮ ದೇವ್ರದ್ದು ನವರಾತ್ರಿ ಶುರುವಾಗ್ತದೆ. ರಾಮದೇವರಿಗೆ ನೈವೇದ್ಯ. ಈ ರೀತಿಯಾಗಿ ನಿಮ್ಮ ಮನೆತನದಲ್ಲಿ ಏನು ಬಂದದೋ ಆ ರೀತಿ ನೈವೇದ್ಯಗಳನ್ನು ಮಾಡಬೇಕು. ಇನ್ನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ಆದಷ್ಟು ಎಚ್ಚರಿಕೆಯಿಂದ ವಹಿಸಿರಿ. ಆ ದಿನ ಏನೇ ಆಗಲಿ, ಮಕ್ಕಳಿಗೆ ಬೈಯೋದಾಗಲಿ, ಗಂಡ ಹೆಂಡತಿ ಮನೆಯಲ್ಲಿ ಜಗಳಾಡೋದಾಗಲಿ, ಯಾರಿಗೆ ಕೆಟ್ಟ ಮಾತಾಡೋದಾಗಲಿ, ಹೊರಗೆ ಯಾರಿಗೋ ಸಾಲವನ್ನು ಕೊಡುವುದಾಗಲಿ, ಸಾಲವನ್ನು ಆ ದಿನ ತೆಗೆದುಕೊಳ್ಳುವುದಾಗಲಿ, ದಯವಿಟ್ಟು ಮನೆಯೊಳಗೆ ಇಂಥವು ಮಾಡಲಿಕ್ಕೆ ಹೋಗಬೇಡ್ರಿ. ಜಗಳಾಡೋದಾಗಲಿ, ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಈ ಥರದ ಜಗಳಗಳ ವರ್ಷ ಪೂರ್ತಿ, ಅದರಲ್ಲಿ ಈ ಸಲ ವೈದ್ಯರತಿ ಯೋಗದಲ್ಲಿ ಯುಗಾದಿ ಕಾಲ ಹಾಕ್ಲಿಕ್ಕದ ನಾನಾ ಥರದ ತೊಂದರೆಗಳು ಕಾಡ್ತದೆ. ಅದಕ್ಕಾಗಿ ಆದಷ್ಟು ಯುಗಾದಿ ಪಾಡ್ಯ ದಿವಸ ಎಷ್ಟು ಸುಂದರವಾಗಿ, ಎಷ್ಟು ನಗುತ್ತಾ ಇರ್ತೀರೋ, ಎಷ್ಟು ಸಂತೋಷದಿಂದ ಕಾಲವನ್ನು ಕಳೆಯುತ್ತೀರೋ ಅಷ್ಟೇ ವರ್ಷ ಪೂರ್ತಿ ನೀವು ಆ ರೀತಿಯಾಗಿ ಇರ್ತೀರಿ. ಅದಕ್ಕಾಗಿ ಮಕ್ಕಳಿಗೆ ದಯವಿಟ್ಟು ಬೈಯೋದಾಗಲಿ, ಹೊಡೆಯೋದಾಗಲಿ ಆ ದಿನ ಮಾಡಲಿಕ್ಕೆ ಹೋಗಬೇಡ್ರಿ. ಸಹಜದ ಮಕ್ಕಳು ತಪ್ಪು ಮಾಡೋದು, ಗದ್ದಲ ಹಾಕೋದು. ಆದರೆ ಮಕ್ಕಳಿಗೆ ಆ ದಿನ ಪ್ರೀತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹನೆಯನ್ನು ತೆಗೆದುಕೊಂಡು ಆ ದಿನ ಮನೆಯಲ್ಲಿ ಜಗಳ ಆಗದಂತೆ ನೋಡ್ಕೊಳ್ರಿ. ಆ ದಿನ ವಿಶೇಷವಾಗಿ ತೈಲ ಅಭ್ಯಂಗ ಮಾಡದೇ ಇದ್ದರೆ ನರಕ ಪ್ರಾಪ್ತಿ ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ವತ್ಸರಾದೋ ವಸಂತಾದೋ ಬಲಿರಾಜ್ಯೆ ತಥೈವ ಚ ತೈಲಾಭ್ಯಾಂಗ ಕುರ್ವಾಣೋ ನರಕಂ ಪ್ರತಿಪದ್ಯತೆ ಅಂಥೇಳಿ ಸ್ಪಷ್ಟವಾಗಿ ಬರೀತಾರೆ ಶಾಸ್ತ್ರದಲ್ಲಿ. ಆ ದಿನ ಏನು ಅಡುಗೆಯನ್ನು ಮಾಡ್ತೀರೋ ಸಂತೋಷದಿಂದ ಮನೆ ಮಂದಿಯೆಲ್ಲ ಅಡುಗೆ ಊಟವನ್ನು ಮಾಡಬೇಕು. ಇನ್ನು ನಿಂಬಪತ್ರವನ್ನು, ವಿಶೇಷವಾಗಿ ನಿಂಬಪತ್ರ ಅಂದರೆ ಬೇವು ಬೆಲ್ಲ ಎಲ್ಲವನ್ನು ಸೇರಿಸಿ ಅದಕ್ಕೊಂದು ವಿಧಿವಿಧಾನ ಅದ. ಅದನ್ನು ಹೆಂಗೆ ದೇವರಿಗೆ ನೈವೇದ್ಯ ಮಾಡಬೇಕು ಅದನ್ನು ವಿಡಿಯೋ ಮೂಲಕನೇ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಂತ. ನಂತರ ನಿಂಬಪತ್ರವನ್ನು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ತಾ ನಂತರ ನಿಂಬಪತ್ರವನ್ನು ದೇವರ ಮುಂದೆ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಸೇವನೆಯನ್ನು ಮಾಡಬೇಕು. ಅಂದರೆ ವರ್ಷ ಪೂರ್ತಿ ಆರೋಗ್ಯಪೂರ್ಣರಾಗಿ ಇರ್ತೀರಿ ಅಂತ ಹೇಳಿ. ಈ ರೀತಿಯಾಗಿ ಆ ದಿನ ಕುಲದೇವತಾ ಪೂಜೆಯನ್ನು ಮಾಡಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಂಬಪತ್ರವನ್ನು ಕೂಡಿಸ್ಬೇಕು, ಏನೇನು ತಯಾರಿ ಮಾಡಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.